ಡಿಯರ್ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ 3 ಮಾರ್ಕ್ಸ್ಗೆ ಯಾವ ಯಾವ ಒಂದು ಚಾಪ್ಟರ್ ದಿಂದ ಕ್ವಶನ್ಸ್ ಗಳು ಬರ್ತವೆ ಅನ್ನೋದನ್ನ ನೀನು ಏನ್ ಮಾಡ್ಬೇಕಂತಂದ್ರೆ ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಕೇವಲ 8 ಚಾಪ್ಟರ್ ಗಳಿಂದ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದು ಯಾವ ಅಂತಂದ್ರೆ, ಒಂದನೇದ್ದು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್, ರಿಪ್ರೊಡಕ್ಟಿವ್ ಹೆಲ್ತ್, ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎವಲ್ಯೂಷನ್ ಚಾಪ್ಟರ್, ಇದರಿಂದ ಡಯಾಗ್ರಾಮ್ ಬರುತ್ತೆ, ಫಿಕ್ಸ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್, ಇಕೋಸಿಸ್ಟಮ್. ಈ ಒಂದು ಇಕೋಸಿಸ್ಟಮ್ ಚಾಪ್ಟರ್ ಇಂದ ಡಯಾಗ್ರಾಮ್ ಬರ್ತದೆ. ಸೊ ಅಂಡ್ 15th ಚಾಪ್ಟರ್ ಯಾವ್ದು ಹೇಳಿ, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಶನ್. ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. 8 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ನೀವು ಎಷ್ಟು ಕ್ವಶನ್ಸ್ ಬರಿಬೇಕು ಗೊತ್ತಾ? 5 ಕ್ವಶನ್ಸ್ ಗಳನ್ನ ಬರಿಬೇಕು. ಒಂದು ಕ್ವಶನ್ ಗೆ ಎಷ್ಟು ಮಾರ್ಕ್ಸ್? 3 ಮಾರ್ಕ್ಸ್. ಸೊ ಹಾಗಾಗಿ ಟೋಟಲ್ 8 ಕ್ವಶನ್ ಗೆ 24 ಮಾರ್ಕ್ಸ್ ಆಯ್ತು. ನೀವು 5 ಕ್ವಶನ್ಸ್ ಗಳನ್ನ ಮಾತ್ರ ಬರಿಬೇಕು. ಸೊ ಹಾಗಾದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಕ್ಕಂಗಾಗತ್ತೆ? 15 ಮಾರ್ಕ್ಸ್ ಸಿಕ್ಕಂಗಾಗತ್ತೆ. ನಾನಿಲ್ಲಿ ಕೆಲವೊಂದಿಷ್ಟು ಚಾಪ್ಟರ್ಸ್ ಗಳಿಂದ, ಅಂದ್ರೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಗಳಿಂದ ಸೆಲೆಕ್ಟ್ ಮಾಡಿರುವಂತ 3 ಮಾರ್ಕ್ಸ್ ಇಂದು ಕ್ವಶನ್ಸ್ ವಿತ್ ಆನ್ಸರ್ ಗಳನ್ನ ನಾನಿಲ್ಲಿ ತಂದಿದ್ದೀನಿ. ನಿಮಗೆ ಯಾವ ಕ್ವಶನ್ ಗೆ ಯಾವ ರೀತಿ ಆನ್ಸರ್ ಅನ್ನ ಬರಿಬೇಕು ಅನ್ನೋದನ್ನ ನಾನಿಲ್ಲಿ ಹೇಳ್ಕೊಡ್ತೀನಿ. ನೀವು ನಿಧಾನವಾಗಿ ಈ ವಿಡಿಯೋವನ್ನ ಪೂರ್ಣ ನೋಡ್ತೀರಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ಬಯಾಲಜಿ ಬೆಸ್ಟ್ ಎವರ್. ಐ ಆಮ್ ಕಮಲ್ ನಾಯಕ್. ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಈ ವಿಡಿಯೋದಲ್ಲಿ ಇರುವಂತ ಒಂದು ಇನ್ಫಾರ್ಮೇಶನ್ ಅನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ನಿಮಗೆ 6 ಕ್ವಶನ್ ಪೇಪರ್ ಗಳನ್ನ ತಂದಿದ್ದೀನಿ, 6 ಸ್ಕೀಮ್ ಆಫ್ ಎವಾಲ್ಯೂಯೇಷನ್ ಅನ್ನ ತಂದಿದ್ದೀನಿ. ಅಂದ್ರೆ ಪ್ರೀವಿಯಸ್ ಇಯರ್ ಆನ್ಯುವಲ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳನ್ನ ತಂದಿರೋದು. ಆ ಕ್ವಶನ್ ಗೆ ಯಾವ ರೀತಿ ಆನ್ಸರ್ಸ್ ಅನ್ನ ನೀವು ಬರಿಬೇಕು, ಮತ್ತೆ ಯಾವ ರೀತಿ ಆನ್ಸರ್ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂತ ಮಾರ್ಕ್ಸ್ ಸಿಗತ್ತೆ. ಎಕ್ಸಾಮ್ ಅಲ್ಲಿ ನೀವು 3 ಮಾರ್ಕ್ಸ್ ಇಂದು 5 ಕ್ವಶನ್ ಗಳನ್ನ ಮಾತ್ರ ಬರಿಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. 5 ಕ್ವಶನ್ ಗೆ ಮಾತ್ರ ಆನ್ಸರ್ ಅನ್ನ ಬರೀರಿ. ಓಕೆ, ಇವಾಗ 1 by 1 ಕ್ವಶನ್ಸ್ ಗಳನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಓಕೆ, ಇಲ್ಲಿ ನೋಡಿಲಿ, 1ನೇ ಕ್ವಶನ್ ಯಾವ್ದಿದೆ ಹೇಳಿ. ಇದು ನಿಮಗೆ ಯಾವ್ದು ಎಕ್ಸಾಮ್ ಅಲ್ಲಿ ಬರಲ್ಲ. ರೈಟ್ ದಿ ಕ್ಯಾರಿಯೋಟೈಪ್ ಆಫ್ ಕ್ಲಿನಿಫೆಲ್ಟರ್ ಸಿಂಡ್ರೋಮ್. ಇಲ್ಲಿ ಕ್ಲಿನಿಫೆಲ್ಟರ್ ಸಿಂಡ್ರೋಮ್ ಮತ್ತು ಕ್ಯಾರಿಯೋಟೈಪ್ಸ್ ಅನ್ನ ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿದೆ ನೋಡಿ, ಇದು ಕ್ಲಿನಿಫೆಲ್ಟರ್ ಸಿಂಡ್ರೋಮ್ ಮತ್ತು ಕ್ಯಾರಿಯೋಟೈಪ್ಸ್ ಬರೀರಿ. ಮತ್ತೆ ಮೆನ್ಷನ್ ಎನಿ 2 ಸಿಂಪ್ಟಮ್ಸ್, 2 ಸಿಂಪ್ಟಮ್ಸ್ ಅನ್ನ ಮೆನ್ಷನ್ ಮಾಡಬೇಕು. ಮತ್ತೆ ಕ್ಯಾರಿಯೋಟೈಪ್ಸ್ ಅನ್ನ ಬರಿಬೇಕು. ಬಹಳ ಈಸಿ ಆಗಿರುವಂತ ಆನ್ಸರ್ ಅನ್ನ ನೀವು ಬರಿಬೇಕು, ಬಹಳ ಟೆನ್ಷನ್ ತಗೋಬಾರದು. ನೋಡಿ, ಕ್ಲಿನಿಫೆಲ್ಟರ್ ಸಿಂಡ್ರೋಮ್ ಮತ್ತು ಕ್ಯಾರಿಯೋಟೈಪ್ ಏನಾಗುತ್ತೆ, 47XXY ಈ ರೀತಿ ಬರೆದ್ರೂ ಮಾರ್ಕ್ಸ್ ಬರುತ್ತೆ. ಇಲ್ಲ ಯಾವ ರೀತಿ ಬರಿಬೇಕಂತಂದ್ರೆ 44 ಪ್ಲಸ್ XXY, ಇದಕ್ಕೆ 1 ಮಾರ್ಕ್ಸ್. ನೆಕ್ಸ್ಟ್ ಎನಿ 2 ಸಿಂಪ್ಟಮ್ಸ್ ಕೇಳಿದ್ದಾರೆ. ಎನಿ 2 ಸಿಂಪ್ಟಮ್ಸ್ ಅಂದ್ರೆ 2 ಸಿಂಪ್ಟಮ್ಸ್ ಬರಿಬೇಕು. ಒಂದ್ ಯಾವುದು, ಇಲ್ಲಿ ನೋಡಿ, ಮಸ್ಕ್ಯುಲರ್ ಡೆವಲಪ್ಮೆಂಟ್ ಇದೆ, ಡೆವಲಪ್ಮೆಂಟ್ ಆಫ್ ಬ್ರಿಸ್ಟ್ ಅಂದ್ರೆ ಗೈನಕೋಮೆಸ್ಟಿಯಾ, ಇಲ್ಲ ಸ್ಟರೈಲ್ ಇಂಡಿವಿಜುವಲ್ಸ್ ಅಂತಂದ್ರೆ ಅದರಲ್ಲಿರುವಂತ ಇಂಡಿವಿಜುವಲ್ಸ್ ಏನಾಗಿರ್ತಾರೆ ಹೇಳಿ, ಸ್ಟರೈಲ್ ಆಗಿರ್ತಾರೆ. ಸೊ ಹಾಗಾಗಿ ನೀವು ಆ ಒಂದು 3 ಪಾಯಿಂಟ್ಸ್ ಗಳಲ್ಲಿ ಯಾವ್ದಾದ್ರು 2 ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಏನಾಗತ್ತೆ ಹೇಳಿ, ಮಾರ್ಕ್ಸ್ ಗಳು ಸಿಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಲಿಸ್ಟ್ ಔಟ್ ಎನಿ 3 ಇಂಪಾರ್ಟೆಂಟ್ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಈ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಅದು ಯಾವ್ದಾದ್ರು 3 ಗೋಲ್ಸ್ ಗಳನ್ನ ಬರೀರಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಗೋಲ್ ಬರೆದ್ರೆ ನಿಮಗೆ 1 ಮಾರ್ಕ್ಸ್. ಒಂದೇದ್ ನೋಡಿಲಿ, ಐಡೆಂಟಿಫೈ ಆಲ್ ದ ಅಪ್ರಾಕ್ಸಿಮೇಟ್ಲಿ 20,000 to 25,000 genes in human DNA. Determine the sequence of 3 billion chemical base pairs that make up human DNA. Store this information in databases. Improve tools for data analysis. ಈ ಒಂದು 4 ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಗಳು ಸಿಗುತ್ತೆ. 3 ಮಾರ್ಕ್ಸ್ ಕೇಳಿದಾಗ ಯಾವ್ದಾದ್ರೂ 3 ಪಾಯಿಂಟ್ಸ್ ಗಳನ್ನ ನೀವು ಬರಿಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ದಿ ಟರ್ಮ್ಸ್ ಎಕ್ಸ್ಪ್ಲಾಂಟ್, ಟೋಟಿಪೊಟೆನ್ಸಿ, ಸೊಮ್ಯಾಟಿಕ್, ಹೈಬ್ರಿಡ್. ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟರ್ ಇಂದ ಕೇಳಿರುವಂತ ಕ್ವಶನ್ ಇದು. ಎನಿ ಪಾರ್ಟ್ ಆಫ್ ಪ್ಲಾಂಟ್ ಟೇಕನ್ ಔಟ್ and grown in test tube under sterile conditions in a special nutrient media.
ಆನ್ಸರ್ ಬರೆದ್ರೆ 1 ಮಾರ್ಕ್ಸ್. ಸ್ಪೆಷಲ್ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಟೆಸ್ಟ್ ಟ್ಯೂಬ್ ಒಳಗಡೆ ನಾವು ಸಾಕಷ್ಟು ಪ್ಲಾಂಟ್ ಗಳನ್ನ ಏನು ಗ್ರೋ ಮಾಡ್ತೀವಲ್ಲ, ಆ ಒಂದು ಪ್ರೊಸೆಸ್ಗೆ ನಾವ್ ಏನಂತ ಕರಿತೀವಿ, ಆ ಒಂದು ಟೆಕ್ನಿಕ್ ಮತ್ತೆ ಆ ಒಂದು ಟರ್ಮಿಗೆ ನಾವ್ ಏನಂತ ಕರಿತೀವಿ, ಎಕ್ಸ್ ಪ್ಲಾಂಟ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವುದು, ಟೋಟಿ ಪೊಟೆನ್ಶಿ ಅಂದ್ರೆ ಏನು? ದ ಕೆಪಾಸಿಟಿ ಟು ಜನರೇಟ್ ದಿ ಹೋಲ್ ಪ್ಲಾಂಟ್. ಪ್ಲಾಂಟ್ ಅದ ಒಂದು ಭಾಗಕ್ಕೆ, ಪ್ಲಾಂಟ್ ಅದ ಒಂದು ಪಾರ್ಟಿಗೆ ಹೋಲ್ ಪ್ಲಾಂಟ್ ಅನ್ನ ಜನರೇಟ್ ಮಾಡುವಂತ ಎಬಿಲಿಟಿ ಯಾವುದಕ್ಕೆ ಇರ್ತದೋ ಅಂತ ಒಂದು ಪ್ಲಾಂಟಿಗೆ ನಾವು ಏನಂತ ಕರಿತೀವಿ ಗೊತ್ತಾ, ಟೋಟಿ ಪೊಟೆನ್ಶಿ ಅಂತ ಕರಿತೀವಿ. ನೆಕ್ಸ್ಟ್ ಸೊಮ್ಯಾಟಿಕ್ ಹೈಬ್ರಿಡ್ಸ್ ಅಂದ್ರೆ ಏನು? ದ ಪ್ಲಾಂಟ್ಸ್ ಪ್ರೊಡ್ಯೂಸ್ ಬೈ ದ ಪ್ರೊಸೆಸ್ ಆಫ್ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್. ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಗಳಿಂದ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ಸ್ ಗೆ ನಾವು ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ಎನಿ 3 ಇಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅದ್ದು ಯಾವ್ದಾದ್ರು 3 ಇಫೆಕ್ಟ್ಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ನೋಡಿ, ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗುತ್ತೆ, ರೈಸ್ ಇನ್ ಟೆಂಪರೇಚರ್. ಓಬಿಯಸ್ಲಿ ಟೆಂಪರೇಚರ್ ಅಂತೂ ಜಾಸ್ತಿ ಆಗಿ ಆಗ್ತದೆ. ಇನ್ಕ್ರೀಸ್ಡ್ ಮೆಲ್ಟಿಂಗ್ ಆಫ್ ಪೋಲಾರ್ ಐಸ್ ಕ್ಯಾಪ್ಸ್, ಅಂದ್ರೆ ಹಿಮಾಲಯ ಪರ್ವತಗಳು ಮತ್ತೆ ಹಿಮದಿಂದ ಕೂಡಿರುವಂತಹ ಪರ್ವತಗಳು ಕರಗ್ತದೆ ಹೆಚ್ಚಿಗೆ ಟೆಂಪರೇಚರ್ ಆಗೋದ್ರಿಂದ. ರೈಸ್ ಇನ್ ಸಿ ಲೆವೆಲ್ ದಟ್ ಕ್ಯಾನ್ ಸಬ್ಮರ್ಜ್ ಮೆನಿ ಕೋಸ್ಟಲ್ ಏರಿಯಾಸ್, ಅಂದ್ರೆ ಸಮುದ್ರ ಮಟ್ಟ, ಕೋಸ್ಟಲ್ ಲೆವೆಲ್ ಅಂತಂದ್ರೆ ಸಮುದ್ರ ಮಟ್ಟ ಹೆಚ್ಚಾಗೋದ್ರಿಂದ ಏನಾಗುತ್ತೆ ಹೇಳಿ, ಅಲ್ಲಿ ಕೋಸ್ಟಲ್ ಏರಿಯಾಸ್ಗಳು ಮುಳುಗಡೆಯಾಗಿ ಹೋಗ್ತದೆ. ಲಿಸ್ಟ್ ಔಟ್ ಎನಿ 3 ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್. ಬಯೋಡೈವರ್ಸಿಟಿ ಲಾಸಸ್ ದಿಂದ ಆಗುವಂತ ಪರಿಣಾಮಗಳನ್ನು ಹೇಳಿರಿ ಅಂತ ಹೇಳ್ತಾರೆ. ಅಲ್ಲಿ 4 ಇದಾವೆ ನೋಡಿ, ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಶನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಅಲೈನ್ ಸ್ಪೀಸೀಸ್ ಇನ್ವೆಜಿನ್ಸ್, ಕೋ ಎಕ್ಸ್ಟಿಂಕ್ಷನ್. ಇವನ್ನ ಎವಿಲ್ ಕಾರ್ಟೆಟ್ ಅಂತ ಕೂಡ ಕರಿತೀವಿ. ಈ 4ರಲ್ಲಿ ಯಾವ್ದಾದ್ರು ನೀವು 1 ಬರೆದ್ರೆ, 3 ಬರೆದ್ರೆ 3 ಮಾರ್ಕ್ಸ್ ನಿಮ್ಗೆ ಸಿಗ್ತದೆ. ಡಿಫೈನ್ ದಿ ಫಾಲೋವಿಂಗ್ ಟರ್ಮ್ ಯೂಟ್ರೋಫಿಕೇಶನ್. ಇದು ನಿಮ್ಮ ಸಿಲೆಬಸ್ ಇಲ್ಲ. ಓಕೆ, ಆಗಲೇ ನಾವು ಕ್ಲಿನಿಪೇಟರ್ ಸಿಂಡ್ರೋಮ್ ಕೇಳಿದೀವಲ್ಲ, ಇವಾಗ ನೋಡಿ, ಮೆನ್ಷನ್ ದಿ ಕಾಸಸ್ ಆಫ್ ಡೌನ್ ಸಿಂಡ್ರೋಮ್ ಅಂಡ್ ಆಡ್ ಎ ನೋಟ್ ಆನ್ ಸಿಂಪ್ಟಮ್ಸ್. ಡೌನ್ ಸಿಂಡ್ರೋಮ್ಸ್ ಕಾಸಸ್ ಅನ್ನು ಬರೀರಿ ಮತ್ತೆ ಸಿಂಪ್ಟಮ್ಸ್ ಅನ್ನು ಬರೀರಿ ಅಂತ ಹೇಳ್ತಾರೆ. ಡೌನ್ ಸಿಂಡ್ರೋಮ್ ಆಗ್ಬೇಕಾದ್ರೆ ಮೇನ್ ಕಾರಣ ಏನು? ದ ಪ್ರೆಸೆನ್ಸ್ ಆಫ್ ಅನ್ ಅಡಿಷನಲ್ ಕಾಪಿ ಆಫ್ ಕ್ರೋಮೋಸೋಮ್ ನಂಬರ್ 21. ಅಂದ್ರೆ 21ನೇ ಕ್ರೋಮೋಸೋಮ್ಗಳಲ್ಲಿ 1 ಕ್ರೋಮೋಸೋಮ್ ಎಕ್ಸ್ಟ್ರಾ ಇರ್ತದೆ. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಟೋಟಲಿ 23 ಕ್ರೋಮೋಸೋಮ್ ಜೊತೆ ಇರುವುದರಿಂದ 1ನೇ ಪೇರು, 2ನೇ ಪೇರು, 3ನೇ ಪೇರು, 4ನೇ ಪೇರು ಅಂತ ಏನ್ ಕರಿತೀವಲ್ಲ, ಅದರಲ್ಲಿ 21ನೇ ಪೇರಲ್ಲಿ ಆಕ್ಚುಲಿ 2 ಕ್ರೋಮೋಸೋಮ್ ಇರಬೇಕು. ಅಲ್ಲಿ 2 ಕ್ರೋಮೋಸೋಮ್ ಇರಲಾರ್ದನೆ 1 ಎಕ್ಸ್ಟ್ರಾ ಕ್ರೋಮೋಸೋಮ್ ಆಡ್ ಆಗ್ಬಿಡ್ತದೆ. ಎಷ್ಟನೇ ಕ್ರೋಮೋಸೋಮಿಗೆ? 21ನೇ ಕ್ರೋಮೋಸೋಮಿಗೆ. ಹಾಗಾಗಿ ಅದನ್ನ ಏನಂತ ಕರೀತಾರೆ? ಟ್ರೈಸೋಮಿ ಅಂತ ಕರೀತಾರೆ. ಇಲ್ಲಿದೆ ನೋಡಿ, ಟ್ರೈಸೋಮಿ ಅಂತ ಏನಿದೆ ಅಲ್ಲ ಅದು. ಹಾಗಾದ್ರೆ ಸಿಂಪ್ಟಮ್ಸ್ ಏನು? ಶಾರ್ಟ್ ಸ್ಟ್ಯಾಚ್ಯೂರ್ ವಿತ್ ಸ್ಮಾಲ್ ರೌಂಡ್ ಹೆಡ್. ಅಂದ್ರೆ ಶಾರ್ಟ್ ಸ್ಟ್ಯಾಚ್ಯೂರ್ಡ್ ಅಂತಂದ್ರೆ ಕುಳ್ಳಗಿರುವಂತದ್ದು, ತಲೆ ಒಂದು ಸ್ವಲ್ಪ ಸಣ್ಣದಾಗಿರುವಂತ ತಲೆ. ಫರೋಡೆಡ್ ಟಂಗ್ ಅಂದ್ರೆ ನಾಲಿಗೆ ಹೊರಗೆ ಚಾಚಿರುವುದು. ಪಾರ್ಷಿಯಲಿ ಓಪನ್ ಮೌತ್ ಅಂತಂದ್ರೆ ಯಾವಾಗ್ಲೂ ಬಾಯಿ ಓಪನ್ ಆಗಿರ್ತದೆ. ಪಾಮ್ ಈಸ್ ಬ್ರಾಡ್ ವಿತ್ ಕ್ಯಾರೆಕ್ಟರಿಸ್ಟಿಕ್ಸ್ ಪಾಮ್ ಕ್ರೀಸ್, ಅಂದ್ರೆ ಅಂಗೈ ಏನಿರುತ್ತಲ್ಲ ಅದು ಸ್ವಲ್ಪ ಅಗಲವಾಗಿರುತ್ತೆ ಜಾಸ್ತಿ. ಫಿಸಿಕಲ್, ಸೈಕೋಮ್ಯಾಟರ್, ಮೋಟಾರ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ ಈಸ್ ರಿಟಾರ್ಡೆಡ್. ರಿಟಾರ್ಡೆಡ್ ಅಂದ್ರೆ ಏನು? ಕಡಿಮೆ ಆಗೋದು, ಕುಂದೋದು. ಸೊ ಈ ಪ್ರಾಬ್ಲಮ್ಸ್ ಗಳು ಯಾವ್ದ್ರಲ್ಲಿ ಇರುತ್ತೆ ಹೇಳಿ? ಒಂದು ಡೌನ್ ಸಿಂಡ್ರೋಮ್ ಯಾವ ವ್ಯಕ್ತಿಗೆ ಆಗಿರ್ತದೋ ಅಂತವರಿಗೆ ಇದು ಆಗಿರ್ತದೆ. ನೆಕ್ಸ್ಟ್ ಒನ್, ಲಿಸ್ಟ್ ಎನಿ 3 ಕ್ಯಾರೆಕ್ಟರ್ಸ್. ಲಿಸ್ಟ್ ಎನಿ 3 ಕ್ರಿಟೇರಿಯಾ ದಟ್ ಮೊಲಿಕ್ಯೂಲ್ ಕ್ಯಾನ್ ಆಕ್ಟ್ ಆಸ್ ಜೆನೆಟಿಕ್ ಮಟೀರಿಯಲ್. ಅಂದ್ರೆ ಯಾವ ಒಂದು ಕೆಮಿಕಲ್ ಅಲ್ಲಿ ಜೆನೆಟಿಕ್ ಮಟೀರಿಯಲ್ ಪ್ರೆಸೆಂಟ್ ಇರ್ತದೋ ಅಂತದರಲ್ಲಿ ಯಾವ ಒಂದು ಕ್ಯಾರೆಕ್ಟರ್ ಅದರಲ್ಲಿ ಇರಬೇಕು.
ನೋಡಿ, ಯಾವ ಕೆಮಿಕಲ್ ಜೆನೆಟಿಕ್ ಮಟೀರಿಯಲ್ ಅಂತ ಕರಿತೀವಿ ಅದು ಏನಾಗಿರ್ಬೇಕು ಗೊತ್ತಾ? ಇಟ್ ಶುಡ್ ಬಿ ಏಬಲ್ ಟು ಜನರೇಟ್ ಇಟ್ಸ್ ರೆಪ್ಲಿಕಾ. ತನ್ನ ಒಂದು ರೆಪ್ಲಿಕಾ ಕಾಪಿಯನ್ನ ಜನರೇಟ್ ಮಾಡುವಂತ ಎಬಿಲಿಟಿ ಇರಬೇಕು. ಇಟ್ ಶುಡ್ ಕೆಮಿಕಲಿ ಅಂಡ್ ಸ್ಟ್ರಕ್ಚರಲಿ ಬಿ ಸ್ಟೇಬಲ್. ಕೆಮಿಕಲಿ ಮತ್ತೆ ಸ್ಟ್ರಕ್ಚರಲಿ ಸ್ಟೇಬಲ್ ಆಗಿರಬೇಕು. ಓಕೆ, ನೆಕ್ಸ್ಟ್, ಇಟ್ ಶುಡ್ ಪ್ರೊವೈಡ್ ದ ಸ್ಕೋಪ್ ಫಾರ್ ಸ್ಲೋ ಚೇಂಜಸ್. ಅಂದ್ರೆ ಮ್ಯೂಟೇಷನ್ ಬಹಳ ನಿಧಾನವಾಗಿ ನಡೀತಾ ಇರಬೇಕು. ಇಟ್ ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಇನ್ ದ ಫಾರ್ಮ್ ಆಫ್ ಮೆಂಡಲಿಯನ್ ಕ್ಯಾರೆಕ್ಟರ್ಸ್. ಅಂದ್ರೆ ಮೆಂಡಲಿಯನ್ ಕ್ಯಾರೆಕ್ಟರ್ಸ್ ಏನ್ ಬರ್ತದ್ರಲ್ಲ, ಅದರಲ್ಲಿನೂ ಸಹಿತ ಅದು ಏನ್ ಮಾಡ್ತಾ ಇರ್ಬೇಕಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕು. ಈ ನಾಲ್ಕರಲ್ಲಿ ನೀವು ಯಾವ್ದಾದ್ರು 2 ಪಾಯಿಂಟ್ ಬರೆದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಬರುತ್ತೆ. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಬಿಲಾಂಗ್ಸ್ ದಿಂದ ಬಂದಿರುವಂತ ಈ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಡ್ರಾ ಲೇಬಲ್ಡ್ ಡಯಾಗ್ರಾಮ್ ರಿಪ್ರೆಸೆಂಟ್ ದಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ನೋಡಿ, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಕಂಪಲ್ಸರಿ ಆಗಿ ಬರುವಂತ ಕ್ವಶನ್ ಅಂತ ಅನ್ಸುತ್ತೆ. ಸೊ ಬರ್ತದೆ ನೋಡಿ. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮ್ ತೆಗೆಯುವಾಗ ಬಹಳ ನಿಧಾನವಾಗಿ ನೀವು 2 ವ್ಯಾಕ್ಯೂಮ್ ಪಂಪ್ ಆಗಿರ್ಬೋದು, ನೆಕ್ಸ್ಟ್ ಎಲೆಕ್ಟ್ರೋಡ್ಸ್ ಆಗಿರ್ಬೋದು, ಸ್ಪಾರ್ಕ್ ಡಿಸ್ಚಾರ್ಜ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, CH2, NH2, H2O, H2 ಇವುಗಳನ್ನ ಬಹಳ ಕರೆಕ್ಟ್ ಆಗಿ ಬರೀಬೇಕು. ವಾಟರ್ ಔಟ್, ವಾಟರ್ ಇನ್ನು, ಮತ್ತೆ ಕಂಡೆನ್ಸರ್. ಇದು ಕಂಡೆನ್ಸರ್ ಹೋಗಿ ಕಂಡಕ್ಟರ್ ಆಗ್ಬಿಡ್ತದೆ. ನಿಮ್ಮಲ್ಲಿ ಫಿಸಿಕ್ಸ್ ಜಾಸ್ತಿ ಓದಿರ್ತೀರ ಅನ್ಸುತ್ತೆ. ಸೊ ಮತ್ತೆ ಕಂಡೆನ್ಸೇಷನ್ ಆಗ್ಬಿಟ್ಟಿರ್ತದೆ. ಸೊ ಅದು ಕಂಡೆನ್ಸರ್, ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ನೆಕ್ಸ್ಟ್, ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಇದೆ. ನೆಕ್ಸ್ಟ್, ಲಿಕ್ವಿಡ್ ವಾಟರ್ ಇನ್ ಟ್ರ್ಯಾಪ್ ಅಂತ ಇದೆ. ಬಾಯ್ಲಿಂಗ್ ವಾಟರ್ ಅಂತ ಇದೆ. ಈ ಲೇಬಲಿಂಗು ನೀವು ಕಂಪಲ್ಸರಿ ಆಗಿ ಮಾಡಲೇಬೇಕು. ನೆಕ್ಸ್ಟ್ ಕ್ವಶನ್, ನೇಮ್ ದಿ ಕಾಸೆಟಿವ್ ಆರ್ಗ್ಯಾನಿಸಮ್ ಆಫ್ ದಿ ಫಾಲೋವಿಂಗ್ ಡಿಸೀಸ್. ಈ ಕೆಳಗೆ ಕೊಟ್ಟಿರುವಂತ ಫಾಲೋವಿಂಗ್ ಡಿಸೀಸ್ ಅಲ್ಲಿ ಕಾಸೆಟಿವ್ ಆರ್ಗ್ಯಾನಿಸಮ್ಸ್ ಗಳನ್ನ ಬರೀರಿ ಅಂತ ಹೇಳ್ತಾರೆ. ನೋಡಿ, ಇದು 5 ಮಾರ್ಕ್ಸ್ ಸಹಿತ ಕೇಳಬಹುದು. ಟೈಫಾಯ್ಡ್, ಇದು ಹೆಸರು ಹೇಳಿದಾಗನೇ ಟೈಫಾಯ್ಡ್ ಯಾವ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ದಿಂದ ಬರ್ತದೆ? ಸಾಲ್ಮೋನೆಲ್ಲಾ ಟೈಫೈ ಅನ್ನುವಂತ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ದಿಂದ ಬರ್ತದೆ. ಮಲೇರಿಯಾ ಯಾವ್ದ್ರಿಂದ ಬರುತ್ತೆ? ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿಯಾ, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫ್ಯಾರಮ್ ಅನ್ನುವಂತ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ದಿಂದನೂ ಸಹಿತ ಬರ್ತದೆ. ಎಲಿಫೆಂಟಿಯಾಸಿಸ್, ಉಚರೇರಿಯಾ ಬ್ಯಾಂಕ್ರೋಪ್ಟಿ. ಇಲ್ಲಿ ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಇದೆ, ಅದು ನೋಡ್ಕೊಳ್ಳಿ. ಉಚರೇರಿಯಾ ಬ್ಯಾಂಕ್ರೋಪ್ಟಿ ಎನ್ನುವಂತ ಒಂದು ಆರ್ಗ್ಯಾನಿಸಮ್ ಇಂದ. ನೋಡಿ, 3 ಮಾರ್ಕ್ಸಿಗೆ 3 ಲೈನ್ ಸಾಕು. ನಾವು ಹಿಸ್ಟ್ರಿ ಬರೆಯುವಂತಿರಂಗಿಲ್ಲ. ಬಯಾಲಜಿಯಲ್ಲಿ ಬಹಳ ಸ್ವೀಟ್ ಮತ್ತೆ ಶಾರ್ಟ್ ಆಗಿರುವಂತಹ ಆನ್ಸರ್ ಮತ್ತೆ ಸ್ಮಾರ್ಟ್ ಆಗಿರುವಂತಹ ಆನ್ಸರ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಬರಿಬೇಕಾದ್ರೆ ಬಹಳ ನಿಧಾನವಾಗಿ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಬರಿಬೇಕು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದಿ ಟೈಪ್ಸ್ ಆಫ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಇರುವಂತಹ ಟೈಪ್ಸ್ ಗಳನ್ನ ಮೆನ್ಷನ್ ಮಾಡಿ ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ಹಿಸ್ಟ್ರಿ ಬರೆಯಕ್ ಹೋಗಬೇಡಿ. ಏನ್ ಬರೀತೀರಾ? ಜೆನೆಟಿಕ್ ಡೈವರ್ಸಿಟಿ, ಸ್ಪೀಸೀಸ್ ಡೈವರ್ಸಿಟಿ, ಇಕೋಲಜಿಕಲ್ ಡೈವರ್ಸಿಟಿ, ಮುಗಿದೋಯ್ತು. ಇಷ್ಟೇ ಬರಿಬೇಕು. ಮತ್ತೆ ಜೆನೆಟಿಕ್ ಡೈವರ್ಸಿಟಿ ಏನಂತ ಅದ್ರ ಡೆಫಿನಿಷನ್ ಬರೀಲಿಕ್ಕೆ ಹೋಗಬಾರ್ದು. ಸ್ಪೀಸೀಸ್ ಡೈವರ್ಸಿಟಿ ಏನು ಅಂತ ಅದರದ ಬಗ್ಗೆ ಜೆನೆಟಿಕ್ ಮಟೀರಿಯಲ್ಸ್ ಅದರ ಬಗ್ಗೆ ಡೆಫಿನಿಷನ್ಸ್ ಬರೀಲಿಕ್ಕೆ ಹೋಗಬಾರ್ದು. ಇಕೋಲಜಿಕಲ್ ಡೈವರ್ಸಿಟಿ ಅಂತ ಕೂಡ ಅದರದ ಬಗ್ಗೆ ಡಿಸ್ಕ್ರಿಪ್ಷನ್ ಅನ್ನ ಬರೀಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನೋಡಿ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಇಂದ. ವಾಟ್ ಆರ್ IUDs? ಗಿವ್ ಎನಿ 2 ಎಕ್ಸಾಂಪಲ್ಸ್. IUDs ಅಂದ್ರೆ ಏನು, ಮತ್ತೆ ಅದಕ್ಕೆ 2 ಎಕ್ಸಾಂಪಲ್ಸ್ ಗಳನ್ನ ಕೊಡಿ ಅಂತ ಹೇಳ್ತಾರೆ. ಸೊ ನೋಡ್ಲಿ, ದೀಸ್ ಆರ್ ಬರ್ತ್ ಕಂಟ್ರೋಲ್ ಡಿವೈಸಸ್ ಇನ್ಸರ್ಟೆಡ್ ಬೈ ಡಾಕ್ಟರ್ ಆರ್ ನರ್ಸ್ ಇನ್ ಯುಟೆರಸ್ ಥ್ರೂ ವೆಜಿನಾ. ನೋಡಿ, ಯುಟೆರಸ್ದ ಒಳಗಡೆಗೆ ಒಂದು ಡಿವೈಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಆ ಡಿವೈಸ್ ಏನ್ ಮಾಡುತ್ತೆ ಗೊತ್ತಾ? ಬರ್ತ್ ಕಂಟ್ರೋಲ್ ಮಾಡುತ್ತೆ. ಬರ್ತ್ ಕಂಟ್ರೋಲ್ ಅಂದ್ರೆ ಏನು? ಸ್ಪರ್ಮು ಮತ್ತೆ ಎಗ್ಗು ಎರಡು ಫ್ಯೂಸ್ ಆಗೋದನ್ನ ತಡೆಯೋದು. ಎಕ್ಸಾಂಪಲ್ ಯಾವ್ದಂತಂದ್ರೆ ಲಿಪ್ಸ್ ಲೂಪು, ಕಾಪರ್ ಟೀ. ಇದರಲ್ಲಿ ಮತ್ತೆ 3 ಟೈಪ್ಸ್ ಬರ್ತದೆ: ನಾನ್ ಮೆಡಿಕೇಟೆಡ್, ಹಾರ್ಮೋನ್ ರಿಲೀಸಿಂಗ್ ಅಯೋಡೀಸ್, ಮತ್ತೆ ಕಾಪರ್ ರಿಲೀಸಿಂಗ್ ಅಯೋಡೀಸ್ ಅಂತ. ಸೊ ನೀವು 3ರಲ್ಲಿ ಯಾವ್ದಾದ್ರು 2 ಎಕ್ಸಾಂಪಲ್ ಬರೆದ್ರೆ ಸಾಕು. ಇಲ್ದ್ರಲ್ಲಿ ಒಂದು ನೋಡಿ, ಲಿಪ್ಸ್ ಲೂಪ್ ಅಂತ ಇದೆ, ಕಾಪರ್ ಟೀ ಅಂತ ಇದೆ. ಓಕೆ, ಈ 2 ಎಕ್ಸಾಂಪಲ್ ಗೆ 2 ಮಾರ್ಕ್ಸ್, ಈ ಒಂದು ಡೆಫಿನಿಷನ್ ಗೆ 1 ಮಾರ್ಕ್ಸ್. ರೈಟ್ ಎನಿ 3 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅದು ಯಾವ್ದಾದ್ರು ಒಂದು ಸೈಲೆಂಟ್ ಫೀಚರ್ಸ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಆಗಲೇ ಕೇಳಿದ್ ಏನ್ ಗೊತ್ತಾ? ಗೋಲ್ಸ್ ಕೇಳಿದ್ರು. ಇವಾಗ ಏನಿದೆ ಹೇಳಿ? ಸೈಲೆಂಟ್ ಫೀಚರ್ಸ್. ಬಹಳ ಈಸಿ ಆಗಿರುವಂತ ನೋಡಿ. ದ ಹ್ಯೂಮನ್ ಜಿನೋಮ್ ಕಂಟೆಂಟ್ 3164.7 ಮಿಲಿಯನ್ ನ್ಯೂಕ್ಲಿಯೋಟೈಡ್ಸ್. ಇದನ್ನ ನೀವು 3164 ಬೇಸಸ್ ಅನ್ನೋದಕ್ಕಿಂತ
3164 ಅಂತ ನೆನಪಿಟ್ಕೊಂಡ್ಬಿಡಿ. ಯಾವ ರೀತಿ ನೆನಪಿಟ್ಕೊಂತೀರ ಅದು ನಿಮಗೆ ಬಿಟ್ಕೊಟ್ಟಿದ್ದು. ನೋಡಿ 3 1 ಕುಡಿಸಿದ್ರೆ 4 ಆಗತ್ತೆ, ಅದ್ರದ್ದು 6 ನೆಕ್ಸ್ಟ್ ಏನ್ ಬರುತ್ತೆ ಹೇಳಿ 4 ಬರುತ್ತೆ. ಓಕೆ, ಆ ರೀತಿ ಆದ್ರೂ ಸಿಗುತ್ತೆ, ನೀವು ನೆನಪಿಟ್ಕೋಬಹುದು, ಹೇಗಾದ್ರೂ ಮಾಡಿ ನೆನಪಿಟ್ಕೊಳ್ಳಿ. ಲೆಸ್ ದನ್ 2% ಆಫ್ ಜಿನೋಮ್ ಕೋಡ್ಸ್ ಫಾರ್ ಪ್ರೋಟೀನ್ಸ್, ಅಂದ್ರೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಲ್ಲಿ 2% ಗಿಂತ ಕಡಿಮೆ ಇರುವಂತ ಜಿನೋಮ್ಗಳೇನಿದಾವಲ್ಲ, ಪ್ರೋಟೀನ್ಸ್ ಗಳನ್ನ ಏನ್ ಮಾಡ್ತದೆ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ರಿಪೀಟೆಡ್ ಸೀಕ್ವೆನ್ಸ್ ಮೇಕಪ್ ವೆರಿ ಲಾರ್ಜ್ ಪೋರ್ಷನ್ ಆಫ್ ಹ್ಯೂಮನ್ ಜಿನೋಮ್. ರಿಪೀಟೆಡ್ ಆಗಿರುವಂತ DNA ಸೀಕ್ವೆನ್ಸಿಂಗು ಬಹಳ ಒಂದು ರಿಪೀಟೆಡ್ಲಿ ಪ್ರೊಡ್ಯೂಸ್ ಮಾಡ್ತದೆ. ದ ಫಂಕ್ಷನ್ಸ್ ಆಫ್ 50% ಜೀನ್ಸ್ ಡಿಸ್ಕವರ್ಡ್ ಇಸ್ ಅನೋನ್. ಇನ್ನು 50% ಜೀನ್ಸ್ ಗೊತ್ತೇ ಇಲ್ಲ, ಇನ್ನು ಡಿಸ್ಕವರ್ ಮಾಡ್ಬೇಕಂತ ಹೇಳ್ತಾರೆ. ಟೋಟಲ್ ಜೀನ್ ಈಸ್ ಎಸ್ಟಿಮೇಟೆಡ್ ಈಸ್ ಮಚ್ ಲೋವರ್ ದ್ಯಾನ್ ದ ಪ್ರೀವಿಯಸ್ ಎಸ್ಟಿಮೇಟ್, ದಟ್ ಈಸ್ ಅರೌಂಡ್ 80,000 to 1,40,000. ಮೊದಲವರು 80,000 ಇಂದ 1,40,000 ಅಂತ ಅನ್ಕೊಂಡಿದ್ರು, ಬಟ್ ಇವಾಗ ಅದಕ್ಕಿಂತ ಕಡಿಮೆ ಬಂದಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಎವಲ್ಯೂಷನ್ ಚಾಪ್ಟರ್ ಇಂದಂತೂ ಡಯಾಗ್ರಾಮ್ ಬರ್ತದೆ, ಡಿಫರೆನ್ಸ್ ನೋಡಿ ಅಂತ ನೆಸೆಸಿಟಿ ಇಲ್ಲ. ವಾಟ್ ಆರ್ ಸಿಂಗಲ್ ಸೆಲ್ ಪ್ರೋಟೀನ್ಸ್, ರೈಟ್ ದೇರ್ ಸಿಗ್ನಿಫಿಕೆನ್ಸ್ ಇನ್ ನ್ಯೂಟ್ರಿಷನ್. ಸಿಂಗಲ್ ಸೆಲ್ ಪ್ರೋಟೀನ್ ಅಂತಂದ್ರೇನು? ದ ಅಲ್ಟರ್ನೇಟಿವ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಫಾರ್ ಎನಿಮಲ್ಸ್ ಅಂಡ್ ಹ್ಯೂಮನ್ ನ್ಯೂಟ್ರಿಷನ್ ಇನ್ ಸಿಂಗಲ್ ಸೆಲ್ಸ್. ಸಿಂಗಲ್ ಸೆಲ್ ಅಂದ್ರೇನು? ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳಿಂದ ಪ್ರೊಡ್ಯೂಸ್ ಮಾಡುವಂತ ಪ್ರೋಟೀನ್ಸ್ ಗಳನ್ನ ನಾವು ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕರಿತೀವಿ. ಅಂದ್ರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ಸ್ ಗಳಿಂದ ಉತ್ಪತ್ತಿ ಆಗುವಂತ ಪ್ರೋಟೀನ್ಸ್ ಗಳಿಗೆ SCP ಸಿಂಗಲ್ ಸೆಲ್ ಪ್ರೋಟೀನ್ ಅಂತ ಕರಿತೀವಿ. ಇಂಪಾರ್ಟೆನ್ಸ್ ನೋಡಿ, ಸಿಗ್ನಿಫಿಕೆನ್ಸ್. ಟು ಗೆಟ್ ಮೋರ್ ಪ್ರೋಟೀನ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಕಲ್ಚರ್ಡ್ ಬಿಕಾಸ್ ಆಫ್ ಇಟ್ಸ್ ಹೈ ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್ ಅಂಡ್ ಗ್ರೋತ್. ಇನ್ನೊಂದು ಏನ್ ಗೊತ್ತಾ, ಸಿಂಗಲ್ ಸೆಲ್ ಪ್ರೋಟೀನ್ಸ್ ಗಳನ್ನ ಸ್ಪೇಸ್ ಟ್ರಾವೆಲರ್ಸ್ ಫುಡ್ ಆಗಿನೂ ಸಹಿತ ತೆಗೆದುಕೊಂಡು ಹೋಗ್ತಾರೆ, ಫುಡ್ ಆಗಿ. ಮತ್ತೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಗಳನ್ನ ಹೊಂದಿರ್ತದೆ. ಸೊ ಹಾಗಾಗಿ ಇದು ನ್ಯೂಟ್ರಿಷನಲಿ ಫುಡ್ ಆಗಿ ಯೂಸ್ ಮಾಡ್ತಾರೆ. ವಾಟ್ ಈಸ್ ಜೀನ್ ಥೆರಪಿ, ರೈಟ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಜೀನ್ ಥೆರಪಿ. ಜೀನ್ ಥೆರಪಿ ಅಂತಂದ್ರೆ ಏನು ಮತ್ತೆ ಅದರದ್ದು ಅಪ್ಲಿಕೇಶನ್ಸ್ ಅನ್ನ ಬರೀರಿ ಅಂತ ಕೇಳ್ತಾರೆ. ನೋಡಿಲಿ, ದ ಕರೆಕ್ಷನ್ ಆಫ್ ಜೆನೆಟಿಕ್ ಡಿಫೆಕ್ಟ್ ಇನ್ವಾಲ್ವ್ಸ್ ಎ ಡೆಲಿವರಿ ಆಫ್ ನಾರ್ಮಲ್ ಜೀನ್ ಇಂಟು ಇಂಡಿವಿಜುವಲ್ ಆರ್ ಆನ್ ಎಂಬ್ರಿಯೋ ಟು ಟೇಕ್ ಓವರ್ ಫಂಕ್ಷನ್ಸ್ ಅಂಡ್ ಕಾನ್ಸಲ್ಟೇಟ್ ಫಾರ್ ದಿ ನಾನ್ ಫಂಕ್ಷನಲ್ ಜೀನ್. ಜೀನ್ ಥೆರಪಿ ಅಂತಂದ್ರೆ ಇದರಲ್ಲಿ ಬಹಳ ಲಾಂಗ್ ಕೊಟ್ಟಿದ್ದಾರೆ. ನೀವು NCERT ನೋಡಿ, ಕರೆಕ್ಷನ್ ಆಫ್ ಡಿಫೆಕ್ಟೆಡ್ ಜೀನ್ಸ್ ಕಲೆಕ್ಷನ್ ಆಫ್ ಮೆಥಡ್ಸ್, ಅಂದ್ರೆ ಬೇರೆ ಬೇರೆ ಮೆಥಡ್ಸ್ ಗಳಿಂದ ಜೀನ್ ಡಿಫೀಟ್ ಆಗಿದ್ರು ಅಂದ್ರೆ ಕರೆಕ್ಟ್ ಮಾಡೋದು, ಅದನ್ನ ಜೀನ್ ಥೆರಪಿ ಅಂತ ಕರಿತೀವಿ. ದ SCID ಡಿಸೀಸ್ ಇಸ್ ಕ್ಯೂರ್ಡ್ ಬೈ ಇನ್ಸರ್ಷನ್ ಆಫ್ ADA ಜೀನು. ಸಿಸ್ಟಿಕ್ ಫೈಬ್ರೋಸಿಸ್ ಅಂದ್ರೆ 2 ಅಪ್ಲಿಕೇಶನ್ ಯಾವ್ದು ಗೊತ್ತಾ? ಸಿಸ್ಟಿಕ್ ಫೈಬ್ರೋಸಿಸ್ ಅನ್ನು ಸಹಿತ ಜೀನ್ ಥೆರಪಿಯಿಂದ ಕ್ಯೂರ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಯಾವ್ದು ಗೊತ್ತಾ? SCID ಡಿಸೀಸ್ ಅನ್ನು ಸಹಿತ ಜೀನ್ ಥೆರಪಿ ಮಾಡೋದರ ಮುಖಾಂತರ ಕ್ಯೂರ್ ಮಾಡಿದ್ದಾರೆ. ಡಿಫೈನ್ ಬಯೋಡೈವರ್ಸಿಟಿ ಅಂಡ್ ಮೆನ್ಷನ್ ಇಟ್ಸ್ ಟೈಪ್ಸ್. ಬಯೋಡೈವರ್ಸಿಟಿ ಅಂದ್ರೇನು ಮತ್ತೆ ಅದರದ್ದು 2 ಟೈಪ್ಸ್ ಬರೀರಿ ಅಂತ ಹೇಳ್ತಾರೆ. ನೋಡಿ, ದ ಸಮ್ ಆಫ್ ಟೋಟಲ್ ಸ್ಪೀಸೀಸ್ ರಿಚ್ನೆಸ್ ಈಸ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ. ಸಮ್ ಆಫ್ ಟೋಟಲ್ ಸ್ಪೀಸೀಸ್ ರಿಚ್ನೆಸ್ ಅಂದ್ರೆ ಅತಿ ಹೆಚ್ಚು ಸ್ಪೀಸೀಸ್ ಗಳು ಪ್ರೆಸೆಂಟ್ ಇರುವಂತ ಒಂದು ಕಾನ್ಸೆಪ್ಟ್ ಗೆ ನಾವು ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸ್ಪೀಸೀಸ್ ಡೈವರ್ಸಿಟಿ, ಜೆನೆಟಿಕ್ ಡೈವರ್ಸಿಟಿ, ಇಕಾಲಜಿಕಲ್ ಡೈವರ್ಸಿಟಿ. 2 ಟೈಪ್ಸ್ ಅಂತ ಕೇಳಿದ್ರಂದ್ರೆ 2 ಟೈಪ್ಸ್ ಯಾವ್ದಾದ್ರು ಬರೆದ್ರು ಕೂಡ ಓಕೆ. ನೆಕ್ಸ್ಟ್ ನೋಡಿ, ಮೆನ್ಷನ್ ಎನಿ 3 ಸ್ಟ್ರಾಟಜೀಸ್ ಫಾರ್ ರಿಪ್ರೊಡಕ್ಟಿವ್ ಹೆಲ್ತ್. ರಿಪ್ರೊಡಕ್ಟಿವ್ ಹೆಲ್ತ್ ರಿಲೇಟೆಡ್ ಆಗಿರುವಂತದ್ದು ಯಾವ್ದಾದ್ರು 3 ಸ್ಟ್ರಾಟಜೀಸ್ ಅನ್ನ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ರಿಪ್ರೊಡಕ್ಟಿವ್ ಹೆಲ್ತ್ ರಿಕ್ವೈರ್ಸ್ ಸ್ಟ್ರಾಂಗ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸು, ಪ್ರೊಫೆಷನಲ್ ಎಕ್ಸ್ಪರ್ಟೀಸು ಮತ್ತೆ ಮಟೀರಿಯಲ್ ಸಪೋರ್ಟ್. ಇವುಗಳಿಂದ ಏನ್ ಮಾಡಬಹುದು ಅಂದ್ರೆ ರಿಪ್ರೊಡಕ್ಟಿವ್ ಹೆಲ್ತ್ ಅನ್ನ ಕಂಟ್ರೋಲ್ ಮಾಡಬಹುದು. ವಾಟ್ ಆರ್ ಮೆಂಡಲಿಯನ್ ಡಿಸಾರ್ಡರ್, ಮೆನ್ಷನ್ ಎನಿ 2 ಆಫ್ ದೆಮ್. ಮೆಂಡಲಿಯನ್ ಡಿಸಾರ್ಡರ್ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸ್ ಚಾಪ್ಟರ್ 3 ಮಾರ್ಕ್ಸ್ ಏನಾದ್ರು ಇತ್ತ ನೋಡಿ, ಇಲ್ಲ 3 ಮಾರ್ಕ್ಸಿಗೆ ಮೆಂಡಲಿಯನ್ ಡಿಸಾರ್ಡರ್ಸ್ ಇಲ್ಲ. ಎಕ್ಸ್ಪ್ಲೇನ್ ದ ಸ್ಟೇಜ್ ಆಫ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನಲ್ ಮಾಡಿಫಿಕೇಶನ್. ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಇಂದ ಬಂದಿರುವಂತಹ ಕ್ವಶನ್ ಇದು ಇದೆ. ಕ್ಯಾಪಿಂಗು, ಸ್ಪ್ಲೈಸಿಂಗು ಮತ್ತೆ ಟೇಲಿಂಗ್ ಇದು ಮೇಜರ್ ಇಂಪಾರ್ಟೆಂಟ್. ಕ್ಯಾಪಿಂಗ್ ಅಂದ್ರೆ ಏನು? ಕ್ಯಾಪ್ ಹಾಕೊಳ್ಳೋದು. ನೋಡಿ, ಕ್ಯಾಪ್ ದಿಂದ ನೀವು ನೆನಪಿಟ್ಕೋಬೇಕಾಗಿರೋದು ಏನು ಗೊತ್ತಾ? P ಅಂದ್ರೆ ಫಾಸ್ಫೇಟ್ ಅಡಿನಿಲೇಟ್ ರೆಸಿಡ್ಯೂಸ್. ಸ್ಪ್ಲೈಸಿಂಗ್ ಅಂದ್ರೆ ದ ಪ್ರೊಸೆಸ್ ಆಫ್ ಕಟ್ಟಿಂಗ್ ಆಫ್ ಇಂಟ್ರಾನ್ಸ್ ಅಂಡ್ ಲೈಗೇಷನ್ ಆಫ್ ಎಕ್ಸಾನ್ಸ್, ಅಂದ್ರೆ ರಿಮೂವಲ್ ಆಫ್ ಇಂಟ್ರಾನ್ಸ್, ಜಾಯಿನಿಂಗ್ ಆಫ್ ಎಕ್ಸಾನ್ಸ್ ಅಂತಾನೂ ಕೂಡ ಹೇಳಬಹುದು. ಟೇಲಿಂಗ್ ಅಂತಂದ್ರೆ ದ ಎಡಿಷನ್ ಆಫ್ ಪಾಲಿ ಅಡಿನಿಲೇಟ್ ರೆಸಿಡ್ಯೂ ಅಟ್ 3' ಎಂಡ್. ಕ್ಯಾಪಿಂಗ್ ಅಲ್ಲಿ ನಾವು 5' ಎಂಡಿಗೆ
ಮಿಥೈಲ್ ಗಾನೋಸಿನ್ ಟ್ರೈಫಾಸ್ಫೇಟ್ ಅನ್ನ ಆಡ್ ಮಾಡ್ತೀವಿ. ಟೇಲಿಂಗ್ ಅಲ್ಲಿ ಪಾಲಿ ಅಡಿನಿಲೇಟ್ ರೆಸಿಡ್ಯೂ ಅನ್ನ 3' ಎಂಡಿಗೆ ಅಟ್ಯಾಚ್ ಮಾಡ್ತೀವಿ. ನೇಮ್ ದ ಪ್ಯಾಥೋಜನ್, ವೆಕ್ಟರ್ ಅಂಡ್ ಸಿಂಪ್ಟಮ್ ಆಫ್ ಫೈಲೇರಿಯಾಸಿಸ್. ಫೈಲೇರಿಯಾಸಿಸ್ ಪ್ಯಾಥೋಜನ್ ಯಾವುದು? ಉಖರೇರಿಯಾ ಬ್ಯಾಂಕ್ರೋಫ್ಟಿ. ವೆಕ್ಟರ್ ಯಾವುದು? ಫೀಮೇಲ್ ಮಸ್ಕಿಟೋ. ಸಿಂಪ್ಟಮ್ ನೋಡಿ, ಸ್ವೆಲ್ಲಿಂಗ್ ಆಫ್ ಲೆಗ್ಸ್, ಸ್ಕ್ರಾಟಮ್ ಅಂಡ್ ಲಿಂಫ್ಯಾಟಿಕ್ ವೆಸಲ್ಸ್. ಮೆನ್ಷನ್ ಎನಿ 3 ಇಕೋಸಿಸ್ಟಮ್ ಸರ್ವಿಸಸ್ ಟು ಹ್ಯೂಮನ್ಸ್. ಅಂದ್ರೆ ಹ್ಯೂಮನ್ಸ್ ಗೆ ಇಕೋಸಿಸ್ಟಮ್ ಯಾವ ರೀತಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಿದೆ ಅಂತ ಅರ್ಥ. ನೋಡಿ, ಯಾವ ರೀತಿ ಪ್ರೊವೈಡ್ ಮಾಡಿದೆ ಅಂತಂದ್ರೆ ಹೆಲ್ತಿ ಫಾರೆಸ್ಟ್ ಇಕೋಸಿಸ್ಟಮ್ ಅನ್ನ ಕವರ್ ಮಾಡುತ್ತೆ. ಪ್ಯೂರಿಫೈ ಏರ್, ಮಿಟಿಗೇಟ್ ಡ್ರಾಟ್ ಅಂಡ್ ಫ್ಲಡ್ಸ್. ಫ್ಲಡ್ ಮತ್ತೆ ಡ್ರಾಟ್ಸ್ ಅಂದ್ರೆ ಬರಗಾಲ, ಫ್ಲಡ್ ಅಂದ್ರೆ ಏನು? ಪ್ರವಾಹ. ಇವುಗಳನ್ನ ಕಂಟ್ರೋಲ್ ಮಾಡುತ್ತೆ. ಸೈಕಲ್ ನ್ಯೂಟ್ರಿಯೆಂಟ್ಸ್, ಜನರೇಟ್ ಫರ್ಟೈಲ್ ಸಾಯಿಲ್, ಪ್ರೊವೈಡ್ ವೈಲ್ಡ್ ಲೈಫ್ ಹ್ಯಾಬಿಟಾಟ್, ಮೇಂಟೈನ್ ಬಯೋಡೈವರ್ಸಿಟಿ, ಪಾಲಿನೇಟ್ ಕ್ರಾಪ್ಸ್, ಪ್ರೊವೈಡ್ ಸ್ಟೋರೇಜ್ ಸೈಟ್ ಫಾರ್ ಕಾರ್ಬನ್, ಪ್ರೊವೈಡ್ ಎಸ್ಥೆಟಿಕ್, ಕಲ್ಚರಲ್ ಅಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಎಸ್ಥೆಟಿಕ್ ಅಂದ್ರೆ ಸುಂದರವಾದ ತಾಣಗಳನ್ನ ಸೃಷ್ಟಿ ಮಾಡೋದು. ಈಗ ಜೋಗ್ ಫಾಲ್ಸ್ ಆಗಿರ್ಬೋದು, ಮತ್ತೆ ಒಳ್ಳೇದಾಗಿರುವಂತ ಉಡುಪಿ ಹತ್ರ ಇರುವಂತ ನಮ್ದು ಯಾವ್ದಂದ್ರೆ ಬೀಚ್ ಗಳಾಗಿರ್ಬೋದು, ಅಂತವನ್ನ ಕ್ರಿಯೇಟ್ ಮಾಡುವಂತದ್ದು ಯಾವ್ದು ಗೊತ್ತಾ? ಇಕೋಸಿಸ್ಟಮ್ ಸರ್ವಿಸಸ್. ಇಕೋಸಿಸ್ಟಮ್ ಚಾಪ್ಟರ್ 3 ಮಾರ್ಕ್ಸ್ ಇದೆಯಲ್ಲ? ಎಸ್ ಇದೆ. ಅದರಿಂದ ಡೈಗ್ರಾಮ್ ಕೇಳ್ತಾರೆ. ಸಾರಿ. ಮೆನ್ಷನ್ ಎನಿ 3 ರೀಸನ್ಸ್ ಆಫ್ ಬಯೋಡೈವರ್ಸಿಟಿ ಲಾಸಸ್. ಹ್ಯಾಬಿಟಾಟ್ ಲಾಸ್, ಫ್ರಾಗ್ಮೆಂಟೇಶನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಇಂಟ್ರೊಡಕ್ಷನ್ ಆಫ್ ಅಲೈನ್ ಸ್ಪೀಸೀಸ್, ಕೋ ಎಕ್ಸ್ಟಿಂಕ್ಷನ್. ಈ 4ರಲ್ಲಿ ಯಾವ್ದಾದ್ರು ಒಂದು ನೀವು ಹ್ಯಾಬಿಟಾಟ್ ಲಾಸ್ ಬರೀಬೇಕಂತಂದ್ರೆ. ಓಕೆ, ನೆಕ್ಸ್ಟ್ ನೋಡಿ, ಲಿಸ್ಟ್ ದಿ ಹಾರ್ಮೋನ್ ಸಿಕ್ರಿಟೆಡ್ ಓನ್ಲಿ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಇನ್ ಹ್ಯೂಮನ್ಸ್. ಹ್ಯೂಮನ್ ರಿಪ್ರೊಡಕ್ಷನ್ ಇಂದ 3 ಮಾರ್ಕ್ಸ್ ಬಂದಿರುವಂತ ಕ್ವಶನ್. ಇವನ್ನೇ ಜಾಸ್ತಿ ಕೇಳ್ತಾರೆ ನೋಡಿ, ಹಾರ್ಮೋನ್ ಯಾವುದು ರಿಲೀಸ್ ಆಗುತ್ತೆ ಅಂತ. ನೋಡಿ, HCG, ಹ್ಯೂಮನ್ ಕೊರಿಯಾನಿಕ್ ಗೊನಾಡೋಟ್ರೋಪಿನ್ ರಿಲೀಸ್ಡ್ ಬೈ ಪ್ಲಾಸೆಂಟಾ. ಅವರು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಕೇಳಿದ್ದಾರೆ, ಯಾವ ಒಂದು ಆರ್ಗನ್ ದಿಂದ ರಿಲೀಸ್ ಆಗುತ್ತೆ ಅಂತ ಕೇಳಿಲ್ಲ. ನಾನು ಸುಮ್ಮನೆ ಆರ್ಗನ್ ಅನ್ನ ಮುಂದ್ಗಡೆ ಮೆನ್ಷನ್ ಮಾಡಿದ್ದೀನಿ. HPL, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಪ್ಲಾಸೆಂಟಾದಿಂದ. ರಿಲ್ಯಾಕ್ಸಿನ್, ಅದು ಓವರಿಯಿಂದ. ಯಾವ್ದಾದ್ರು 3 ನೀವು ಬರಿಬಹುದು. ನೆಕ್ಸ್ಟ್, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ದಿಂದ ನೋಡಿ, IVF, in vitro fertilization. Fertilization occurs outside the body in laboratory, almost similar as in the body. Embryo means, ET means embryo transfer. Ova from wife or donor and sperm from husband or donor are collected and introduced to form the zygote in laboratory. Laboratory ಒಳಗಡೆ zygote ಅನ್ನು ಫಾರ್ಮೇಷನ್ ಮಾಡ್ತಾರೆ. ನೆಕ್ಸ್ಟ್, zygote transfer into fallopian tube. ಓಕೆ, ಝೈಗೋಟ್ ಫಾರ್ಮೇಶನ್ ಆದ ನಂತರ ಆ ಒಂದು ಝೈಗೋಟ್ ಅನ್ನ ಏನ್ ಮಾಡ್ತಾರಂತಂದ್ರೆ ಬೇರೆ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ಝೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕರೀತಾರೆ. ಇಲ್ಲ ಡೈರೆಕ್ಟ್ ಎಂಬ್ರಿಯೋವನ್ನ ಟ್ರಾನ್ಸ್ಫರ್ ಮಾಡೋದನ್ನ ಇಂಟ್ರಾ ಯೂಟರೈನ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಇವು 2 ಪಾಯಿಂಟ್ಸ್ ಅನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂತದ್ದು. With reference to transcription in eukaryotes, define the following terms: splicing, capping, tailing. ನಾನು ಆಗಲೇ ಹೇಳಿದ್ನಲ್ಲ, ಇಂಟ್ರಾನ್ಸ್ ಆರ್ ರಿಮೂವ್ಡ್ ಅಂಡ್ ಎಕ್ಸಾನ್ಸ್ ಆರ್ ಜಾಯಿನ್ಡ್ ಇನ್ ಡಿಫೈನ್ಡ್ ಆರ್ಡರ್. ಕ್ಯಾಪಿಂಗ್ ಅಲ್ಲಿ ಏನಾಗುತ್ತೆ? ಇನ್ ಹೆಟ್ರೋಜಿನಸ್ RNA molecule, ಮಿಥೈಲ್ ಗಾನೋಸಿನ್ ಟ್ರೈಫಾಸ್ಫೇಟ್ ಈಸ್ ಆಗಬೇಕು, added to 5' end, MGPP added. ಟೇಲಿಂಗ್ ಅಂದ್ರೆ ಅಡಿನಿಲೇಟೆಡ್ ರೆಸಿಡ್ಯೂಸ್ ಆರ್ added to 3' end. ನೋಡಿ, ಸ್ಕೆಚ್ ಅಂಡ್ ಲೇಬಲ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿ ಬಹಳ ಸರ್ತಿ ಕೇಳಿದರೆ, ಇದು ಫಿಕ್ಸ್ ಕ್ವಶನ್ ಅಂತ ಅನ್ಸುತ್ತೆ. ಲಿಸ್ಟ್ ದ ಕ್ಯಾರೆಕ್ಟರ್ಸ್ ಆಫ್ ಕ್ಯಾನ್ಸರ್ ಸೆಲ್. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಇಂದ ಕೇಳುವಂತ ಕ್ವಶನ್. ಕ್ಯಾನ್ಸರ್ ಸೆಲ್ಸ್ ಕ್ಯಾರೆಕ್ಟರ್ಸ್ ಲಿಸ್ಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಕ್ಯಾನ್ಸರ್ ಸೆಲ್ ಕ್ಯಾರೆಕ್ಟರ್ಸ್ ಏನು? ರೆಗ್ಯುಲೇಟರಿ ಮೆಕ್ಯಾನಿಸಮ್ ಈಸ್ ಬ್ರೇಕ್ ಡೌನ್, ಲಾಸ್ ದ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಪ್ರಾಪರ್ಟಿ, ಸೆಲ್ಸ್ ಗ್ರೋ ರ್ಯಾಪಿಡ್ಲಿ, ಇನ್ವ್ಯಾಡಿಂಗ್ ಅಂಡ್ ಡ್ಯಾಮೇಜಿಂಗ್ ದ ಸರೌಂಡಿಂಗ್ ನಾರ್ಮಲ್ ಟಿಶ್ಯೂಸ್. ಅಂದ್ರೆ ತನ್ನ ಸುತ್ತಲಿಕ್ಕಿರುವಂತಹ ಟಿಶ್ಯೂಸ್ ಗಳನ್ನು ಸಹಿತ ಏನ್ ಮಾಡ್ತಾರೆ ಅಂತಂದ್ರೆ ಅದು ಡ್ಯಾಮೇಜ್ ಮಾಡ್ತಾರೆ. ನೆಕ್ಸ್ಟ್, ರೈಟ್ ದ ಬೆನಿಫಿಟ್ಸ್ ಆಫ್ ಎಪಿಕಲ್ಚರ್. Increase pollination efficiency, improve the yield of crop and honey, production of beeswax used in cosmetics, income based industry, large small scale. Obviously ecosystem ಇಂದ ಯಾವುದೇ ಡಯಾಗ್ರಾಮ್ ಬಂದಿಲ್ಲ ಅಂತ ಅನ್ಕೊಂತಿದ್ದೆ ನಾನು. ಇವಾಗ ಬಂತು ನೋಡಿ. ಡ್ರಾ ಎ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಫಾಸ್ಫರಸ್ ಸೈಕಲ್ ಇನ್ ಎ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಇದು 3 ಮಾರ್ಕ್ಸ್ ಡಯಾಗ್ರಾಮ್. ಇಕೋಸಿಸ್ಟಮ್ ಅಲ್ಲಿ ಇರುವಂತದ್ದು ಫಾಸ್ಫರಸ್ ಸೈಕಲ್ ಇದೆ, ಕಾರ್ಬನ್ ಸೈಕಲ್ ಇದೆ, ಮತ್ತೆ ಇಕೋಲಜಿಕಲ್ ಪಿರಾಮಿಡ್ಸ್ ಗಳಿದೆ.
ಅದರಲ್ಲಿ ಯಾವ್ದಾದ್ರು ಒಂದು ಕೇಳಬಹುದು. ಓಕೆ, ಸೊ ಹಾಗಾಗಿ ನೋಡಿ ಇದರಲ್ಲಿ ಏನ್ ಬರಿಬೇಕು, ಕನ್ಸ್ಯೂಮರ್ ಬರಿಬೇಕು, ಅದ್ರ ಕೆಳಗಡೆ ಇರೋ ಮಾರ್ಕ್ ಹಾಕಿ ಡೆಟ್ರಿಟಸ್, ಅದ್ರ ಕೆಳಗಡೆ ಇರೋ ಮಾರ್ಕ್ ಹಾಕಿ ಸಾಯಿಲ್ ಇರೋಜನ್. ನೆಕ್ಸ್ಟ್ ಅದ್ರ ಕೆಳಗಡೆ ನೀವು ರಾಕ್ ಮಿನರಲ್ಸ್ ಬರೆದ್ರೆ ಅದ್ರ ಎರೋ ಮಾರ್ಕ್ ಎಲ್ಲಿ ಹೋಗ್ಬೇಕು ಹೇಳಿ, ಸಾಯಿಲ್ ಸೊಲ್ಯೂಷನ್ ಗೆ ಹೋಗ್ಬೇಕು. ಸಾಯಿಲ್ ಸೊಲ್ಯೂಷನ್ ಇಂದ ಎರೋ ಮಾರ್ಕ್ ಒಂದು ರನ್ ಆಫ್ ತೋರಿಸಬೇಕು, ಇನ್ನೊಂದು ಪ್ರೊಡ್ಯೂಸರ್ ಗೆ ಹೋಗ್ಬೇಕು. ಈ ಪ್ರೊಡ್ಯೂಸರ್ ಅಲ್ಲಿ ಏನಾಗುತ್ತೆ ಹೇಳಿ, ಕೆಲವೊಂದಿಷ್ಟು ಲಿಟರ್ ಫಾಲ್ ಆಗಿ ಡೆಟ್ರಿಟಸ್ ಆಗಿ ಕನ್ವರ್ಟ್ ಆದ್ರೆ ಇನ್ನೊಂದಿಷ್ಟು ಕೆಲವೊಂದು ಏನಾಗುತ್ತೆ ಕನ್ಸ್ಯೂಮರ್ಸ್ ಗೆ ಹೋಗ್ತದೆ. ಕನ್ಸ್ಯೂಮರ್ಸ್ ಅಂದ್ರೆ ಯಾರು, ಎನಿಮಲ್ಸ್. ಪ್ರೊಡ್ಯೂಸರ್ಸ್ ಅಂದ್ರೆ ಯಾರು, ಪ್ಲಾಂಟ್ಸ್. ಈ ಪ್ಲಾಂಟ್ಸ್ ಕಂಪ್ಲೀಟ್ಲಿ ಸಾಯಿಲ್ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೆನ್ಷನ್ ಎನಿ 3 causes of biodiversity loss: habitat loss and fragmentation, over exploitation, aligned species invasions, co-extinction. ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ ಗಳಿದಾವೆ ನೋಡಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕೆಮಿಕಲ್ ಲಿಂಕೇಜಸ್ ಬಿಟ್ವೀನ್ ಕಾಂಪೋನೆಂಟ್ಸ್ ಆಫ್ ಡಿಎನ್ಎ. ಡಿಎನ್ಎ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ ನೋಡಿ. ಇದರಲ್ಲಿ ಇದೆ ನೋಡಿ, ಎನ್ ಗ್ಲೈಕೋಸಿಡಿಕ್ ಬಾಂಡ್. ಎನ್ ಗ್ಲೈಕೋಸಿಡಿಕ್ ಬಾಂಡ್ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ, ಬಾಂಡ್ ರಿಪ್ರೆಸೆಂಟ್ ಇನ್ ಬಿಟ್ವೀನ್ ಪೆಂಟೋಸ್ ಶುಗರ್ ಅಂಡ್ ನೈಟ್ರೋಜನ್ ಬೇಸಸ್. ಇನ್ನೊಂದು ಫಾಸ್ಫೋಯಿಸ್ಟರ್ ಬಾಂಡ್ ಪ್ರೆಸೆಂಟ್ ಇನ್ ಬಿಟ್ವೀನ್ ಪೆಂಟೋಸ್ ಶುಗರ್ ಅಂಡ್ ಫಾಸ್ಫೇಟ್ ಗ್ರೂಪ್. ಬಹಳ ಈಸಿ ಆಗಿರುವಂತದ್ದು. ಓಕೆ, ಫಾಸ್ಫೋಡೈಸ್ಟರ್ ಬಾಂಡ್, 2 ನ್ಯೂಕ್ಲಿಯೋಟೈಡ್ ಬಾಂಡ್ ವಿತ್ ಈಚ್ ಅದರ್ ಅಟ್ 5th and 3rd ಕಾರ್ಬನ್ ಆಟಮ್. ಅಂದ್ರೆ 2 ನ್ಯೂಕ್ಲಿಯೋಟೈಡ್ ಬಾಂಡ್ಸ್ 5th ಮತ್ತೆ 3rd ಕಾರ್ಬನ್ ಆಟಮ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್, ನೇಮ್ ದ ಗ್ಲ್ಯಾಂಡ್ಸ್ ಫ್ರಮ್ ವಿಚ್ ಫಾಲೋವಿಂಗ್ ಹಾರ್ಮೋನ್ ಇಸ್ ರಿಲೀಸ್. ಈ ಹಾರ್ಮೋನ್ ಯಾವ ಗ್ಲ್ಯಾಂಡ್ ದಿಂದ ರಿಲೀಸ್ ಆಗುತ್ತೆ ಅಂತ ಮೆನ್ಷನ್ ಮಾಡಿ ಅಂತ ನೋಡಿ. ಟೆಸ್ಟೋಸ್ಟಿರಾನ್ ಟೆಸ್ಟಿಸ್ ಇಂದ, ಆಕ್ಸಿಟೋಸಿನ್ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ, ರಿಲ್ಯಾಕ್ಸಿನ್ ಓವರಿ ಇಂದ ರಿಲೀಸ್ ಆಗುತ್ತೆ. ಗಿವ್ ಒನ್ ಎಕ್ಸಾಂಪಲ್ ಟು ಈಚ್ ಆಫ್ ದ ಫಾಲೋವಿಂಗ್ IUDs. ಕೆಳಗಡೆ ಕೊಟ್ಟಿರುವಂತಹ IUDs ಗೆ ಒಂದೊಂದು ಎಕ್ಸಾಂಪಲ್ಸ್ ಅನ್ನ ಕೊಡಿ ಅಂತ ಹೇಳ್ತಾರೆ ನೋಡಿ. ನಾನ್ ಮೆಡಿಕೇಟೆಡ್ ಲಿಪ್ಸ್ ಲೂಪ್, ಕಾಪರ್ ರಿಲೀಸಿಂಗ್ CUT CU7 ಮಲ್ಟಿಲೋಡ್ 375, ಹಾರ್ಮೋನ್ ರಿಲೀಸಿಂಗ್ ಪ್ರೊಜೆಸ್ಟಾಜರ್ ಟು LNG20, ಎನಿವನ್. ಇವುಗಳಲ್ಲಿ ಯಾವ್ದಾದ್ರು ಒಂದು. ಇದು ನೋಡಿ, ಕಾಪರ್ ರಿಲೀಸಿಂಗ್ ಅಂದ್ರೆ ಕಾಪರ್ ಟಿ ಬರೆದ್ರೆ ಸಾಕು, CUT ಬರೆದ್ರೆ ಸಾಕು, ಇವು ಬರೀ ನೆಸೆಸಿಟಿ ಇಲ್ಲ. ಅಂದ್ರೆ ಒಂದೊಂದು ಟೈಪಿಂಗ್ ಒಂದೊಂದು ಎಕ್ಸಾಂಪಲ್. ಡಿಸ್ಕ್ರೈಬ್ ಬ್ರೀಫ್ಲಿ ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್. ಇದು ಬರಲ್ಲ. ಮೆನ್ಷನ್ ದ ಕ್ಯಾರಿಯೋಟೈಪ್ ಆಫ್ ಫಾಲೋವಿಂಗ್ ಡಿಸೀಸಸ್. ಈ ಕೆಳಗಡೆ ಕೊಟ್ಟಿರುವಂತಹ ಡಿಸೀಸಸ್ ಕ್ಯಾರಿಯೋಟೈಪ್ ಅನ್ನು ಮೆನ್ಷನ್ ಮಾಡಿ ಅಂತ ಹೇಳ್ತಾರೆ ನೋಡಿ. ಕ್ಯಾರಿಯೋಟೈಪ್ ಬರಿಬೇಕಾದ್ರೆ ನೀವು 47 45 47 ಬರೀದಕ್ಕಿಂತ 45 ಪ್ಲಸ್ XY ಬರಿಬೇಕು, 44 ಪ್ಲಸ್ X0 ಬರಿಬೇಕು, 44 ಪ್ಲಸ್ XSY ಬರಿಬೇಕು. ಸ್ಟೇಟ್ ಹಾರ್ಡಿ-ವಿನ್ಬರ್ಗ್ ಪ್ರಿನ್ಸಿಪಲ್. ಮೆನ್ಷನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟ್ ಹಾರ್ಡಿ-ವಿನ್ಬರ್ಗ್ ಈಕ್ವಿಲಿಬ್ರಿಯಂ. ಸಾರಿ, ಎವಲ್ಯೂಷನ್ ಚಾಪ್ಟರ್ ಇಂದಂತೂ ಡೈಗ್ರಾಮ್ ಕೇಳ್ತಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇದು ನೆಸೆಸಿಟಿ ಇಲ್ಲ. ಡಿಯರ್ ಸ್ಟೂಡೆಂಟ್ ನೋಡಿ, 3 ಮಾರ್ಕ್ಸ್ ಹಿಂದೆ ನಾನು ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್ ಗಳನ್ನ ನಿಮಗೆ ಹೇಳಿದ್ದೀನಿ. ಇದನ್ನ ನಾನು ಬಿಟ್ಟು ಸಹಿತ ನಾನು ಹೇಳಿದ್ರೆ ಅಂದ್ರೆ ಇವೇ 100% ಆಗಿ ಸ್ಯೂರಿಟಿ ಆಗಿ ಹೇಳ್ತೀನಿ. ಇವೇ ಕ್ವಶನ್ಸ್ ಗಳನ್ನ ನಿಮಗೆ ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ನೀವು ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಚಾಪ್ಟರ್ಸ್ ಗಳನ್ನ ನೋಡ್ಕೊಳ್ಳಿ. 15 ಮಾರ್ಕ್ಸ್ ಮತ್ತೆ ಟೋಟಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೋಬೇಕಾದ್ರೆ ಇದು ಬಹಳ ಹೆಲ್ಪ್ ಆಗುತ್ತೆ. ಈ ವಿಡಿಯೋವನ್ನ ನೀವು ಬೇರೆಯವರಿಗೆ ಕಳಿಸ್ಬೇಕು. ಇಷ್ಟವಾದ್ರೆ ಲೈಕ್ ಮಾಡಿ, ಮತ್ತೆ ಬೇರೆಯವರಿಗೂ ಸಹಿತ ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತ ಒಂದು ದಿನಮಾನಗಳಲ್ಲಿ ನೀಟು ಮತ್ತೆ KCET ನಾನು ಲೈವ್ ಕ್ಲಾಸಸ್ ಗಳನ್ನು ತಗೊಂತೀನಿ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇನ್ಫಾರ್ಮ್ ಮಾಡಿ, ಇಲ್ಲ ನಂದು ವಾಟ್ಸಪ್ ಅಲ್ಲಿ ನೀವು ಜಾಯಿನ್ ಆಗಬಹುದು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.